ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದಾಗ ತಾಲಿಪಟ್ಟು ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ. ಆ ಭಾಳ ರುಚಿ ಸೀಕ್ರೆಟ್ ಏನು ಅಂದ್ರೆ ಹಿಟ್ಟು ಹೆಂಗೆ ಮಾಡಿಸ್ಬೇಕು ಅನ್ನೋದು ಮುಖ್ಯ. ತೋರಿಸ್ತೇನೆ ನೋಡಿರಿ ನಿಮಗೀಗ. ತಾಲಿಪಟ್ಟಿನ ಹಿಟ್ಟು ಮಾಡೋಂಥದನ್ನು ತೋರ್ಸಕತ್ತೇನೆ ನಾನು. ಜೋಳ 1 kg ಜೋಳ ನೋಡಿರಿ, 1 kg ಜೋಳ, ಅರ್ಧ kg ಗೋಧಿ. ಭಾಳ ಜನ ಕೇಳ್ತಾರೆ ಎಷ್ಟು ರುಚಿ ಆಗ್ತಾವಲ್ಲ ತಾಲಿಪಟ್ಟು ಅಂತ. ಅದನ್ನ ತಾಲಿಪಟ್ಟಿನ ಹಿಟ್ಟು ಮಾಡಿಸಿಟ್ಕೊಂಡಿರ್ತೀವಿ ನಾವು. ಅದನ್ನು ಏನೇನು ಹಾಕಿ ಮಾಡಿಸಿಟ್ಕೊಂಡಿರ್ತೀವಿ ಅನ್ನೋದು ತೋರ್ಸಕತ್ತೇನೆ ಇಲ್ಲೇ. 1 kg ಜೋಳ, ಅರ್ಧ kg ಗೋಧಿ, ಅರ್ಧ kg ಅಕ್ಕಿ ನೋಡಿರಿ, 1/4 kg ಕಡಲೆಬೇಳೆ, 1/4 kg ಹೆಸರು ಕಾಳು, 1/4 kg ಉದ್ದಿನಬೇಳೆ, 4 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 2 ಟೇಬಲ್ ಸ್ಪೂನ್ ಜೀರಿಗೆ. ಯಾಕೆ ಇಷ್ಟು ರುಚಿ ಆಗ್ತಾವೆ ತಾಲಿಪಟ್ಟು ನಮ್ಮ ಸೈಡು ಅಂದ್ರೆ, ನಾವು ತಾಲಿಪಟ್ಟಿನ ಹಿಟ್ಟು ರೆಡಿ ಮಾಡಿಸಿಟ್ಕೊಂಡಿರ್ತೀವಿ. ಈ ನಮ್ನಿ ಒಂದು ಅರ್ಧ ಸ್ಪೂನ್ ಮೆಂತ್ಯಕಾಳು ಘಮ ಬರೋದಕ್ಕೆ. ಇಷ್ಟೆಲ್ಲ ಕೂಡಿಸಿ ಹಿಟ್ಟು ಮಾಡಿಸಿಟ್ಕೊಂಡಿರ್ತೀವಿ. ಮತ್ತು ಇದ್ರಾಗ ವಿವಿಧ ತರಕಾರಿಗಳನ್ನೆಲ್ಲ ಸೊಪ್ಪು ತರಕಾರಿ ಹಾಕ್ತೇವೆ. ರುಚಿ ಆಗದ ಏನು ಮಾಡೈತ್ರಿ, ನಾವು ಇವತ್ತಿನ ದಿವಸ ತಾಲಿಪಟ್ಟು ಹಿಟ್ಟು ಹೆಂಗೆ ಮಾಡೋದು, ಏನೇನು ಹಾಕೋದು, ಅಳತೆ ಪ್ರಮಾಣದ ಪ್ರಕಾರ ನಾ ತೋರಿಸೇನಿ ನೋಡಿರಿ. ಮಿಲ್ಲಿಗೆ ಹಾಕಿ ಸುಮ್ಮನಂತ ಹಿಟ್ಟು ರೆಡಿ ಆಯ್ತು, ತಾಲಿಪಟ್ಟು ಮಾಡಿ ತೋರಿಸ್ತಾನಂತ.